ತಂದೆಯವರ ನಿಧನ ತಂದೆಯವರ ನಿಧನದ ನಂತರ ನೀವು ಆ್ಯಕ್ಟಿವ್ ರಾಜಕಾರಣದಲ್ಲಿ ಭಾಗಿಯಾಗಿದ್ದು, ಆ ಒಂದು ದಿನಗಳನ್ನು ನೆನಪು ಮಾಡ್ಕೊಳ್ಳೋದಿದ್ರೆ? ಅವ್ರ ನಿಧನದ ನಂತರ ನೋಡಿ, ನಾವು ರಾಜಕೀಯ ಸಂಬಂಧ ಹೆಚ್ಚೇನು ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಆಮೇಲೆ ಮುಂದೆ ಇನ್ನೂ ಹೆಚ್ಚು ಓದಬೇಕು ಅಂತಲೂ ಆಸೆ ಇತ್ತು. ಆಮೇಲೆ ಬೇರೆ ವೃತ್ತಿಯನ್ನು ಕೂಡ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಅವರು ಹುಷಾರು ತಪ್ಪಿದ್ರು. ಕ್ಯಾನ್ಸರ್ ಅವ್ರಿಗೆ ಈ ಬೋನ್ ಮ್ಯಾರೋ ಕ್ಯಾನ್ಸರ್ ಅದು ಬಂದಾಗ, ಅದು ನಮ್ಗೆ ಯಾರಿಗೂ ಕೂಡ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬಂತದು. ಅದು ಬಂದಾಗ ಅವ್ರಿಗೆ ಹುಷಾರು ತಪ್ಪೋಯ್ತು. ಆಮೇಲೆ ನಂತರ ತೀರ್ಕೊಂಡ್ರು ಅವರು. ತೀರ್ಕೊಂಡ ನಂತರ ನಾವು ರಾಜಕೀಯದಲ್ಲಿ ಇಲ್ಲ. ಆಮೇಲೆ ಕೆಲವರೆಲ್ಲ ಸ್ನೇಹಿತರೆಲ್ಲ ಯಾರಾದರೂ ಒಬ್ಬರು ಅವ್ರ ಹೆಸರು ಒಂದಿದೆ, ನೀವು ಯಾರಾದರೂ ಮಾಡಿ ಅಂತ. ಆದರೆ ನಮ್ಗೆ ಅಷ್ಟು ಸುಲಭ ಏನು ಇರಲಿಲ್ಲ, ಯಾಕೆಂದರೆ ಅವರೂ ಇರಲಿಲ್ಲ. ಆಮೇಲೆ ಈ ಜಾತಿ ರಾಜಕಾರಣ ಬೇರೆ, ಮತ್ತು ನಾವೇನು ಭಾಳ ಆರ್ಥಿಕವಾಗಿ ನಾವೇನು ಭಾಳ ಗಟ್ಟಿಯಾಗೇನು ಇರಲಿಲ್ಲ. ಅಂದರೆ ನಾವು ಸಾಧಾರಣವಾದಂಥ ಒಂದು ಬದುಕೇ ಇತ್ತು. ಹೋಗಿ ಹಣ ತಂದು ಖರ್ಚು ಮಾಡುವಂಥ ಪರಿಸ್ಥಿತಿನೂ ಇರಲಿಲ್ಲ. ಮತ್ತು ಆಯ್ತು, ನಾನು ನೋಡೋಣ ಅಂಥೇಳಿ ಯುವ ಕಾಂಗ್ರೆಸ್ ಮತ್ತು ಒಂದು ಸೇರ್ಪಡೆಯಾಗಿ ಚಟುವಟಿಕೆಗಳಲ್ಲಿ ಸ್ವಲ್ಪ ಭಾಗಿಯಾಗಿ ಶುರುವಾದೆ. ಸೊ ಆ ಒಂದು ಸಮಯದಲ್ಲಿ ನನಗೆ ಆಸಕ್ತಿ ಹೆಚ್ಚು ಬಂತು. ಹೌದಪ್ಪ, ಈಗ ಬಂದಿದ್ದೀನಿ, ಈಗ ಏನಾದರೂ ಒಂದು ಸಾಧಿಸಬೇಕು ಅಂತ. ಯಾಕೆಂತ ಹೇಳಿದ್ರೆ ತಂದೆಯವರು ಇಷ್ಟು ಹೆಸರು ಮಾಡಿದ್ದಾರೆ. ನಾನೇನು ಯಾವತ್ತೂ ರಾಜಕೀಯದ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಆದರೆ ಈಗ ಒಂದು ಅವಕಾಶ ಸಿಕ್ಕಿದೆ, ಏನಾದರೂ ಒಂದು ಸಾಧಿಸಬೇಕು, ಸುಮ್ಮನೆ ಹೋಗಬಾರ್ದು ಅಂತ. ಭಾಳ ಕಷ್ಟ ಆಯ್ತು, ಆಗಂತೂ ಭಾಳ ಕಷ್ಟ ಆಯಿತು. ಮತ್ತು ಅಷ್ಟು ಸುಲಭನೇ ಇರಲಿಲ್ಲ. ಆದರೆ ನಾನು ಬಿಡಲಿಲ್ಲ, ಅಷ್ಟೇ ನನ್ನ ಹೋರಾಟವನ್ನು ಮಾಡಿದೆ. ಆಮೇಲೆ ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೆಲಸ ಮಾಡಿದೆ. ತಂದೆಯವರ ಹೆಸರು ನನಗೆ ಶ್ರೀರಕ್ಷೆ ಆಯಿತು. ಆದರೆ ನನ್ನ ಹತ್ರ ಏನು ಇಲ್ಲದೇ ಇರ್ಬೋದು, ದುಡ್ಡು ಇರಲಿಲ್ಲ, ಜಾತಿ ಬಲ ಇರಲಿಲ್ಲ, ಅದೇ ನನ್ನ ತಂದೆಯವ್ರ ಹೆಸರು, ಐಡೆಂಟಿಟಿ ನನಗೆ ಅದೇ ದೊಡ್ಡ ಶಕ್ತಿ. ದೊಡ್ಡ ಶಕ್ತಿ ಅದು. ಅದನ್ನು ನಾವು ಲೆಕ್ಕ ಇಡೋಕ್ಕಾಗಲ್ಲ. ಅದು ನನಗೆ ಖಂಡಿತವಾಗಿಯೂ ನನಗೆ ಅದರಿಂದ ಬೆಳೆಯೋದಕ್ಕೆ ಅವಕಾಶ ಆಯಿತು. ಮತ್ತು ಅವ್ರ ಬಗ್ಗೆ ಭಾಳಷ್ಟು ಜನರಿಗೆ, ಅವತ್ತಿನ ಕಾಂಗ್ರೆಸ್ ಲೀಡರ್ಸ್ಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮತ್ತು ಎಲ್ರಿಗೂ ಸಹಾಯ ಮಾಡುವಂಥ ವ್ಯಕ್ತಿ ಆಗಿದ್ದರು ಅವರು. ಅದಕ್ಕೆ ನನಗೆ ಒಳ್ಳೆಯ ರೀತಿಯಲ್ಲೆಲ್ಲ ನೋಡಿಕೊಂಡ್ರು. ಬಟ್ ಏನೇ ಪಡ್ಕೋಬೇಕಾದ್ರೆ ಸುಲಭವಾಗಿ ಸಿಕ್ಕಲಿಲ್ಲ ನನಗೆ. ಎಲ್ಲವೂ ಕೂಡ ಕಷ್ಟಪಟ್ಟು ಪ್ರಯತ್ನ ಮಾಡಿ ಹೋಗಿ ನಿಂತು ಹೋರಾಟ ಮಾಡಿ ಸಿಕ್ಕಿದೆ ಹೊರತು, ಅದು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಬೇಕಾದ್ರೂ ಕೂಡ 2.5 ವರ್ಷ ನಾನು ಸತತ ಹೋರಾಟ ಮಾಡಿದ್ದೆ. ಆಮೇಲೆ ಟಿಕೆಟು ಕೂಡ ನನಗೆ ಗ್ಯಾರಂಟಿ ಇರಲಿಲ್ಲ. 94ನೇ ಇಸ್ವಿಯಲ್ಲಿ ಆ್ಯಕ್ಚುಲಿ ನನಗೆ ಬಿ ಫಾರ್ಮ್ ಕೊಟ್ಟರು. ಆಮೇಲೆ ನನ್ನ ಹೆಸರನ್ನು ತೆಗೆದುಬಿಟ್ರು. 94ನೇ ಇಸ್ವಿಗೆ ನನಗೆ ಟಿಕೆಟ್ ಕೊಟ್ಟರು. ಆದರೆ ಮತ್ತೆ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೆ. ಆಮೇಲೆ ನನ್ನ ಟಿಕೆಟ್ ಡಿನೈ ಮಾಡಿಬಿಟ್ರು. ಇನ್ನೊಬ್ಬರಿಗೆ, ಯಾರು ಸಿಟ್ಟಿಂಗ್ MLA ಅವ್ರಿಗೆ ಕೊಟ್ಟರು. ಅದು ನನಗೊಂಥರ, ತಂದೆಯವರು ತೀರ್ಕೊಂಡಿದ್ದಾರೆ. ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಪಾಲ್ಗೆ ಅತ್ಯಂತ ಕೆಟ್ಟ ಚುನಾವಣೆಯೂ ಕೂಡ ನನಗದು ಗೊತ್ತಿರಲಿಲ್ಲ. ಬಟ್ ಟಿಕೆಟ್ ಸದ್ಯ ಒಂದು ರೀತಿ ಸಿಗದೆ ಇರೋದೇ ಒಳ್ಳೇದೇನೋ ಆಯ್ತು. ಬಟ್ ನಾನು ಹೋಗಿ ಜನ ಕರ್ಕೊಂಡು ದೊಡ್ಡ ಮೆರವಣಿಗೆ ಮಾಡಿ ನಾಮಿನೇಷನ್ ಮಾಡಿಬಿಟ್ಟು ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ರೀತಿ ಅವಮಾನ ತಾನೇ. ಏನಪ್ಪ, ಗುಂಡ್ರಾಯರ್ ಮಗನಿಗೆ ಈ ಥರ ಆಯಿತು ಅಂತ. ಸೊ ಅದು ಒಂದಾಯಿತು. ಈ ಥರದ್ದೆಲ್ಲ ಬಂತು. ಬಟ್ ನಾನು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡೆ, ನಾನೇನು ನೆಗೆಟಿವ್ ಆಗಿ ತೊಗೊಳ್ಳಿಲ್ಲ. ಮತ್ತು ನಂತರ 99ನೇ ಇಸ್ವಿಯಲ್ಲಿ 5 ವರ್ಷದ ನಂತರ ಮತ್ತೊಮ್ಮೆ ಅವಕಾಶ ಸಿಕ್ಕಿತು. ಈಗ ನನ್ನ ಕ್ಷೇತ್ರನೂ ಇಲ್ಲ. ಈಗ ಕೊಡಗು ವಾಪಸ್ ಹೋಗೋಕ್ಕಾಗಲ್ಲ. ಅಲ್ಲಿ ಬೇರೆಯವರೆಲ್ಲ ಇದ್ದಾರೆ, ನಾನಲ್ಲಿ ಸಂಪರ್ಕ ಕಮ್ಮಿ. ಬೆಂಗಳೂರಲ್ಲಿ ಯಾವುದೋ ಒಂದು ಕ್ಷೇತ್ರ ನೋಡಬೇಕು. ಇಲ್ಲಿ ಎಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಯಾರೋ ಒಬ್ರು ಇದ್ದೇ ಇರ್ತಾರೆ. ಅದ್ರ ಮಧ್ಯೆ ನಾನು ಹೋಗಿ ನಿಂತು ಏನೋ ಪ್ರಯತ್ನ ಮಾಡಬೇಕಾಗಿತ್ತು. ಸೊ ಏನು ಗ್ಯಾರಂಟಿ ಇರಲಿಲ್ಲ. ಗಾಂಧಿನಗರದಲ್ಲಿ ಜನತಾದಳ ಅವತ್ತು ಗೆದ್ದಿತ್ತಲ್ಲಿ, ಅವತ್ತು ಒಬ್ರು ಇಂಡಿಪೆಂಡೆಂಟ್ ಗೆದ್ದಿದ್ರು. ಸೊ ಅವರು ಜನತಾ ಪಕ್ಷ ಜೊತೆ ಸ್ವಲ್ಪ ಅಲೈನ್ ಮಾಡ್ಕೊಂಡಿದ್ರು. ಸೊ ಆ ಥರ ಎಲ್ಲ ಆಗಿತ್ತು. ಸೊ ನನಗೆ ಏನು ಗ್ಯಾರಂಟಿ ಇರಲಿಲ್ಲ, ಟಿಕೆಟ್ ಸಿಕ್ಕತ್ತೆ ಅಂತ ಗ್ಯಾರಂಟಿ ಇಲ್ಲ, ಮುಂದೆ ಏನಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದರೂ ಬಹುಶಃ ಅದೃಷ್ಟ ಮತ್ತು ನಮ್ಮ ರಾಜಕೀಯದಲ್ಲಿ ಅದೃಷ್ಟನೂ ಕೂಡ ಬೇಕು. ಎಷ್ಟೇ ಪ್ರಯತ್ನ ಮಾಡೋದು ಕೂಡ ಅನೇಕ ಜನರಿಗೆ ಯಾವುದೋ ಒಂದು ಕಾರಣದಿಂದ ತಪ್ಪೋಗ್ತದೆ. ಆದರೆ ನನಗೆ ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿತು. ಈಗ ಅದನ್ನು ಮುನ್ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ.